ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಕೆಲವು ಕಥೆನ ಹೇಳ್ಬೇಕು ನಿಮಗೆ. ಇದು ಕೋಲಾರ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇರುವ ಕಲ್ಲುಗಳೆಲ್ಲ ಅಂತರಗಂಗೆ ಬೆಟ್ಟದಿಂದ ತಂದು ಮಾಡಿರುವ ಕಲ್ಲುಗಳಂತೆ. ಒಂದು ಕಾಲದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವ ಸಾಮಾನ್ಯ ಜನರು ಸಾಮಾನ್ಯವಾಗಿ ಹೋಗ್ಬೋದು. ಈ ರಾಜರು ಇದ್ದಾರಲ್ಲ, ಅವ್ರು ಹಂಗೆ ಹೋಗೋಕ್ಕಾಗಲ್ಲ, ಅವ್ರಿಗೆ ಪರ್ಮಿಷನ್ ಬೇಕು. ಇವಾಗ ಕಾರ್ ತಗೊಂಡು ನೇರಾಗಿ ನಾವು ಗಂಗೆಯಲ್ಲಿ ಹೋಗಿ ನೀರು ತುಂಬಿಕೊಂಡು ಬಂದು ಕರ್ನಾಟಕದಲ್ಲಿ ಒಂದು ವಿಗ್ರಹ ಮಾಡ್ಬೋದು. ಆವಾಗ ರಾಜರಾಜ ಚೋಳನೊಂದು ದೊಡ್ಡ ರಾಜರು, ಸಾಮ್ರಾಜ್ಯದ ಅರಸರು. ಆವಾಗ ಅವರ ಮಗನಾದ ರಾಜೇಂದ್ರ ಚೋಳ ಒಂದು ದೇವಸ್ಥಾನ ಕಟ್ತಾ ಇದ್ದಾನೆ. ಗಂಗೈಕೊಂಡ ಸೋಲಪುರಂ ಅಂತ ಒಂದು ಊರಲ್ಲಿ ಒಂದು ದೇವಸ್ಥಾನ ಕಟ್ತಾನೆ. ಸೋಮೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ. ಅದಕ್ಕೆ ತಮಿಳ್ನಾಡಿಂದ ಗಂಗೈಗೆ ಹೋಗಬೇಕು. ಗಂಗೈಗೆ ಹೋಗುವಾಗ ದಾರಿಯಲ್ಲಿ ಕೆಲವು ರಾಜರನ್ನು ಕೇಳ್ತಾನೆ. ಓಕೆ ಅಂದರೆ ಹೋಗ್ತಾನೆ, ಇಲ್ಲಾಂದರೆ ರಾಜ್ಯವನ್ನು ಅವನು ಇಟ್ಟುಕೊಂಡು ಜಗಳ ಮಾಡಿ ಅದನ್ನು ಇಟ್ಕೊಳ್ತಾನೆ. ಈ ಥರ ಹೋಗುವಾಗ ನಮ್ಮ ಕರ್ನಾಟಕ, ಇವಾಗ ಅದು ಕರ್ನಾಟಕ, ಆವಾಗ ಚಿಕ್ಕ ಚಿಕ್ಕ ರಾಜರು ಇರ್ತಾರೆ. ಆ ರಾಜನ್ನ ಆಳಿಗೆ ಕೆಳಗೆ ಇಟ್ಟುಕೊಂಡು ಇದೆ. ಅವರು ರಾಜರಾಜ ಚೋಳನ ಮಗನಾದ ರಾಜೇಂದ್ರ ಚೋಳನ್ ಸ್ವಲ್ಪ ಶಿವಭಕ್ತ. ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಒಂದು ದೇವಸ್ಥಾನ ಕಟ್ತಾನೆ. ಆ ಥರ ಕಟ್ಟಿರೋ ದೇವಸ್ಥಾನ ಇದು ಕೋಲಾರ ಸೋಮೇಶ್ವರ ದೇವಸ್ಥಾನ. ಈ ಕೋಲಾರ ಅಂದ ಮುಂದೆ ಕೋಲಾರಪುರ ಅಂತ ಇದು ಹೆಸರು. ಇದು ಒಂದು ರಾಜನ ಕೆಳಗೆ ಇರುತ್ತೆ. ಅದಕ್ಕೆ ಅವರು ರಾಜರ ಪರ್ಮಿಷನ್ ಕೇಳ್ತಾರೆ. ಅವರು ಓಕೆ ಹೇಳ್ದಕ್ಕೆ ಈ ದೇವಸ್ಥಾನನ ರಾಜೇಂದ್ರ ಚೋಳನ ಅವರು ಕಟ್ಟಿದ್ದಾರೆ. ಇದರಲ್ಲಿ ತಮಿಳಲ್ಲಿ ಅಚ್ಚಿಗೆ ಹಾಕಿದ್ದಾರೆ. ಈ ಕಲ್ಲುಗಳೆಲ್ಲ ಇರೋದು ತಮಿಳಲ್ಲೇ ಇರೋದು, ಹಳೆ ತಮಿಳಿದು. ಹಾಗೆ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಒರಿಜಿನಲ್ ನಂದಿಯನ್ನು ಎತ್ತು ಪಕ್ಕಕ್ಕೆ ಇಟ್ಬಿಟ್ಟು, ಇವಾಗ ಸ್ವಲ್ಪ ಲೇಟೆಸ್ಟಾಗಿ ಒಂದು ಇದು ಒರಿಜಿನಲ್ ನಂದಿ ಅದನ್ನು ಎತ್ತು ಪಕ್ಕಕ್ಕೆ ಇಟ್ಬಿಟ್ಟು, ಆಮೇಲೆ ಬಂದ ರಾಜರು ಒಳಗೆ ಇರುವ ನಂದಿಯನ್ನು ಹೊಸದಾಗಿ ಇಟ್ಟಿದ್ದಾರೆ. ಅದು ಗ್ರ್ಯಾನೈಟ್ ಕಲ್ಲು. ಈ ತಂಜಾವೂರು ಕಟ್ಟುವಾಗ ಅಲ್ಲಿ ಸುತ್ತಮುತ್ತ ಒಂದೇ ಕಲ್ಲು ಇರಲಿಲ್ಲ. ನನ್ನ ಯೋಚನೆ ಪ್ರಕಾರ ಇಲ್ಲಿಂದ ತಗೊಂಡು ಹೋಗಿ ಆ ಕಲ್ಲನ್ನು ಅಲ್ಲಿ ತಂಜಾವೂರು ದೇವಸ್ಥಾನ ಕಟ್ಟಿದ್ರೆ ಏನೋ. ನೋಡೋಕ್ಕೆ ಇದೇ ಥರ ಕಲ್ಲು ಇರುತ್ತೆ ತಂಜಾವೂರಲ್ಲಿ. ಇವಾಗ ತಂಜಾವೂರು ದೇವಸ್ಥಾನ ಥರ ಕಟ್ಟಬೇಕು ಅಂತ ದೊಡ್ಡದಾಗಿ ಗಂಗೈಕೊಂಡ ಸೋಲಪುರಂ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ರಾಜೇಂದ್ರ ಚೋಳರು. ಇವರು ಗಂಗೈಗೆ ಹೋಗಿ ಅಲ್ಲಿಂದ ನೀರು ಮತ್ತು ಕಲ್ಲು ತಗೊಂಡು ಬಂದು ಗಂಗೈಕೊಂಡ ಸೋಲಪುರ ಕಟ್ಟಿದ್ದಾರೆ. ಅದರ ಮಧ್ಯೆಯಲ್ಲಿ ಇವಾಗ ಇದು ಸೋಮೇಶ್ವರ ದೇವಸ್ಥಾನ ಮತ್ತು ಕೋಲಾರಮ್ಮ ದೇವಸ್ಥಾನ ಮತ್ತು ಬ್ಯಾಟ್ರಾಯನ ಹಳ್ಳಿಯಲ್ಲಿ ಇರುವ ಬ್ಯಾಟ್ರಾಯ ಸ್ವಾಮಿ ದೇವಸ್ಥಾನ ಎಲ್ಲ ರಾಜೇಂದ್ರ ಚೋಳರವರು ಇರ್ತಾರೆ. ಇದು 1200 ವರ್ಷಕ್ಕೆ ಮುಂದೆ ಇರುವ ಸ್ಟೈಲ್ ಇದು. ಚದುರಂಗ ಸ್ಟೈಲಲ್ಲಿ ಕಟ್ಟಿರ್ತಾರೆ ಸೋಮೇಶ್ವರ ದೇವಸ್ಥಾನ ಇದು. ಇದರಲ್ಲಿ ಶಿಲ್ಪಗಳು ನೋಡೋಕ್ಕೆ ಅಷ್ಟೇ ಸುಂದರವಾಗಿರುತ್ತೆ. ದಶಾವತಾರ ಎಲ್ಲ ಕಲ್ಲಲ್ಲೇ ಕೆತ್ತಿರ್ತಾರೆ. ಸುಂದರವಾಗಿರುವ ಈ ದೇವಸ್ಥಾನ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ಕಲ್ಯಾಣನೂ ಹಳೇದು. ಈ ಕಾಲದಲ್ಲಿನೂ ಅದು ಕ್ಲೀನಾಗಿ ಇಟ್ಟಿದ್ದಾರೆ. ಅದು ಸಂತೋಷ ಪಡಬೇಕು. ತುಂಬ ಚೆನ್ನಾಗಿದೆ.
ಕಲ್ಯಾಣಿಯಲ್ಲಿ ಇವಾಗಲೂ ನೀರು ಇದೆ. ಕೆಲವು ಕಥೆಗಳು ಇದರಲ್ಲಿ ಇದೆ. ರಾಜೇಂದ್ರ ಚೋಳ ಕಟ್ಟಿದ ಮೇಲೆ ಆಮೇಲೆ ಕೆಲವು ಕಲ್ಲುಗಳು ಶಿಥಿಲವಾಗಿರುವಾಗ ಅದನ್ನು ಪುನರ್ ಉದ್ಧಾರಣೆ ಮಾಡಿದ್ದಾರೆ. ಕೆಲವು ಕಲ್ಲುಗಳು ಗ್ರಾನೈಟಲ್ಲಿ ಇದೆ. ಅದು ಗ್ರಾನೈಟಲ್ಲಿ ಇರುವ ಕಲ್ಲು ಈ ಕಾಲದಲ್ಲ ಅಲ್ಲ. ಅದು ಆ ಕಾಲದಲ್ಲಿ ಇರುವ ಕಲ್ಲಲ್ಲ, ಈ ಕಾಲದಲ್ಲಿ ಇರುವ ಕಲ್ಲು. ತುಂಬ ಸುಂದರವಾದ ದೇವಸ್ಥಾನ. ಮೇಲೆ ಗಾರೆಯಲ್ಲಿ ಕಟ್ಟಿದ್ದಾರೆ, ಕೆಳಗೆ ಕಲ್ಲಲ್ಲಿ ಕಟ್ಟಿದ್ದಾರೆ. ನೋಡೋಕ್ಕೆ ಅಷ್ಟೇ ಸುಂದರವಾಗಿರುತ್ತೆ. ಸೋಮೇಶ್ವರ ದೇವಸ್ಥಾನ ಬೆಳಗ್ಗೆ 12 ಗಂಟೆವರೆಗೆ, ಆಮೇಲೆ 6 ಗಂಟೆಯಿಂದ 8 ಗಂಟೆವರೆಗೆ ಇರುತ್ತೆ. ತುಂಬ ಸುಂದರವಾದ ದೇವಸ್ಥಾನ. ನೋಡಿ, ಶಿಲ್ಪ ದಶಾವತಾರನ ಈ ಬಾಗಿಲಲ್ಲಿ ಕೆತ್ತಿರ್ತಾರೆ. ಸ್ತಂಭ ಹಳೆಯದು ಮತ್ತು ಹೊಸದು ಇದು. ಸೋಮೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅರ್ಥಮಂಟಪ ಮತ್ತು ಕಾಮಾಕ್ಷಿಯವರ ಇದು ಮೂಲಸ್ಥಾನ ಇದೆ. ನಾನೇ ಇಷ್ಟು ದಿನ ನೋಡಿಲ್ಲ, ಎಷ್ಟೋ ಸುಂದರವಾಗಿದೆ ನೋಡಿ. ಅವರು ಕಟ್ಟಿರುವ ದೇವಸ್ಥಾನ ಎಲ್ಲ ತುಂಬ ಹೈಟು, ಒಂದು 15-20 ಅಡಿ ಹೈಟ್ ಇರುತ್ತೆ. ಈ ದೇವಸ್ಥಾನ ಅಷ್ಟು ಹೈಟ್ ಇಲ್ಲ, ಆದರೆ ನೋಡೋಕ್ಕೆ ಸುಂದರವಾಗಿರುತ್ತೆ. ಶಿಲ್ಪಕಲೆಗಳು ತುಂಬಿರುತ್ತೆ ನೋಡಿ. ಒಂದು ಗೊಂಬೆ ಇದ್ದರೆ ಆ ಗೊಂಬೆಗೆ ಹಿಂದೆ ಒಂದು ಕೈಯೇ ಹೋಗ್ಬೋದು, ಅಷ್ಟು ಸಂದಿರ್ತವೆ. ಸಂದಿಕ್ಕೆ ಬಿಟ್ಟು ಮಾಡಿದ್ದಾರೆ. ಈ ಕಲ್ಲಲ್ಲಿ ಇಷ್ಟು ಸುಂದರವಾದ ವಿಗ್ರಹಗಳು ಹೆಂಗೆ ಮಾಡಿದ್ರು ನಮಗೂ ಗೊತ್ತಿಲ್ಲ. ಶ್ರೀ ಸೋಮೇಶ್ವರ ದೇವಸ್ಥಾನ ಇದು ನೋಡಿ. ಕಲ್ಯಾಣಿಯಲ್ಲಿ ಈವಾಗಲೂ ನೀರಿದೆ. ತುಂಬ ಸುಂದರವಾದ ದೇವಸ್ಥಾನ ಕಲ್ಯಾಣಿ ಇದು. ಕೋಲಾರಮ್ಮ ದೇವಸ್ಥಾನ. ಆ ಕಾಲದಲ್ಲಿ ರಾಜರು ದೇವಸ್ಥಾನಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗೋಣ. ಈ ಗೋಪುರಕ್ಕೆ ಎಷ್ಟು ತೇಜಸ್ಸಿದೆ ನೋಡಿ. ಆದರೆ ಪೇಂಟ್ ಏನು ಹೊಡೆದಿಲ್ಲ. ಆ ಕಾಲದಲ್ಲಿ ಹೆಂಗೆ ಕಟ್ಟಿದ್ದಾರೆ ಹಂಗೆ ಇಟ್ಟಿದ್ದಾರೆ. ತುಂಬ ಸುಂದರವಾಗಿದೆ. ನನಗೆ ತುಂಬ ಇಷ್ಟ ಆಯಿತು.